ನಿನ್ನೆ ಒಂದು ನಮ್ಮ ಕೇಶವನ ಮಗ ಇಲ್ಲಿದ್ದಾನೆ. ಇವರು ರಾತ್ರಿ 9:30 ಬಂದಿದ್ದಾನೆ. ಅವ್ರ ಮಗಳಿಗೆ ಏನು ಕಿವಿ ನೋವಲ್ಲ, ಕಿವಿ ನೋವು ಅಂತೇಳಿ. ಆದರೆ ಇಲ್ಲಿ ನರ್ಸು ಏನು ಮಾಡಿದ್ದಾರೆ, ಇಲ್ಲ ಡಾಕ್ಟ್ರ್ ಇಲ್ಲ ಅಂದರೆ ಡಾಕ್ಟ್ರಿಗೆ ಫೋನ್ ಮಾಡಿರಿ ಅಂತ ಹೇಳಿದಾಗ ಫೋನ್ ಮಾಡಿದ್ದಾರೆ. ಅವರು ನರ್ಸಿಗೆ ಏನು ಮಾಡಿದ್ದಾರೆ, ಫೋನ್ನಲ್ಲಿ ಹೇಳಿದ್ದಾರೆ, ಇಲ್ಲ ಹಿಂಗೊಂದು ಇಂಥ ಟ್ಯಾಬ್ಲೆಟ್ಸ್ ಕೊಡು, ಇಂಥ ಇದು ಕೊಡಿ ಅಂತೇಳಿ. ಆದರೆ ಇವರಿಗೆಲ್ಲ ಒಂದು ಕಡೆ ಮಕ್ಕಳು ಡಾಕ್ಟ್ರ್ ಬಂದು ನೋಡಿದ್ರೆ ಸುಮ್ಮನೆ ಅಂದಾಜಿಗೆ ಫೋನ್ ಮಾಡಿ ಹೇಳಿದರೆ ಇದು ಆಗಲ್ಲ, ನನಗೆ ಬೇಡ ಇದು ಅಂತೇಳಿ ಇವರು ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಒಂದು ವೇಳೆ ಅವನಿಗೇನೋ ಗಾಡಿ ಇತ್ತು, ಶಿವಮೊಗ್ಗ ಹೋದ. ಇಲ್ಲದೆ ಹೋಗಿ ಒಬ್ಬ ಬಡವ ಕೂಲಿ ಕಾರ್ಮಿಕ ಅಂದರೆ ಏನಾಗ್ತಾಯಿತ್ತು, ಡಾಕ್ಟ್ರು ಬಂದು ನೋಡಿ ಆವಾಗ ಅದು ನೋಡಿದಾಗ ಅದು ಯಾವ ಮೆಡಿಸಿನ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಈಗ ಸುಮ್ಮನೆ ಅಂದಾಜಿಗೆ ಕೊಡೋದಾಗಿದ್ದರೆ ನಾನೇ ಕೊಡ್ತಿದ್ದೆ, ನಾವು ಕೊಡ್ಬೋದು, ಇಲ್ಲಿ ಇದ್ದರೂ ಕೊಡ್ಬೋದು. MBBS ಮೆಡಿಕಲ್ ಅಂತ ಎಂತಕ್ಕಾಗಿರೋದು, ಅದು ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಕೊಡಬೇಕು ಅನ್ನೋದಕ್ಕಾಗಿ ಅವ್ರು ಡಾಕ್ಟ್ರು ಅಂತ ಇಟ್ಟಿರೋದಿಲ್ಲ, ಅಂದರೆ ನರ್ಸೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು ಅವರು. ಹಾಗಾಗಿ ನಾನು ಡಾಕ್ಟ್ರು ತಪ್ಪು ಅಂತ ಹೇಳೋಕ್ಕೂ ಇಲ್ಲ, ಆದರೆ ಈ ರಾತ್ರಿ ಪ್ರಕರಣದಲ್ಲಿ ತಪ್ಪು. ಯಾಕಂದರೆ ಅವ್ರು ಹೇಳ್ಬೇಕಿಲ್ಲ, ನಾನು ನೈಟ್ ಡ್ಯೂಟಿ ಮಾಡಲ್ಲ, ನಂದು ಇಷ್ಟೇ ಅವರು, ಆಮೇಲೆ ನೀವು ಯಾರನ್ನಾರು ಬೇರೆ ಡಾಕ್ಟ್ರ್ ಹಾಕ್ರಿ ಅಂತ. ಒಂದು ವೇಳೆ ಅದನ್ನ ಡ್ಯೂಟಿ ಮಾಡಿದ ಮೇಲೆ ಈ ಬಂದಂಥ ರೋಗಿಗೆ ಚಿಕಿತ್ಸೆ ಸಿಗಬೇಕಲ್ಲ, ಅವರು ಸ್ಪಂದಿಸ್ಬೇಕಲ್ಲ. ಆ ಕಾರಣಕ್ಕಾಗಿ ಅದು ರಾತ್ರಿ ಪ್ರಕರಣ ಆಗಿದೆ. ಆದರೆ ಈ ಪ್ರಕರಣದ ಜೊತೆಗೆ ಈಗೇನೋ ಅವ್ರು ಬಂದು ಹೇಳಿದರು ನಮಗೆ, ಆಯಿತು. ಇನ್ನೂ ಅನೇಕ ಜನ ನಮಗೆ ಸಾಕಷ್ಟು ದಿನಗಳಿಂದ ನಮಗೆ ಸಮಸ್ಯೆ ಹೇಳ್ತಾ ಇದ್ದಾರೆ. ಈ ಬಡವರಿಗೆ ಆಗಿಬಿಟ್ರೆ ಯಾರು ಕೇಳೋರು? ಆ ಕಾರಣಕ್ಕಾಗಿ ಇದನ್ನು ಈ ರೀತಿ ನಡಿಬಾರ್ದು, ಅನಂತಪುರದಲ್ಲಿ ಸಾರ್ವಜನಿಕರ ಸೇವೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದು ಮಾಹಿತಿ ತಗೊಂಡು ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿದ್ದು, ಮುಂದಿನ ದಿನಗಳಲ್ಲಿ ಇದು ಸರಿಯಾಗತ್ತಂತ ಹೋರಾಟ ಸಮೇತ ರೂಪಣೆ ಮಾಡ್ತೀವಿ. TH ಅವರಲ್ಲ, ರತ್ನಾಕರ ಹೊನಗೋಡು, ಸಿಟಿ ಮೆಂಬರ್ ಅನಂತಪುರ. ರತ್ನಾಕರ ಹೊನಗೋಡು ಅಂತ ZP ಮೆಂಬರ್ ಅನಂತಪುರ. ಈ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅನಂತಪುರ. ಇಲ್ಲಿ ಸುಮಾರು ದಿವಸದಿಂದ ಏನಾಗಿದೆ, 3 ಜನ MBBS ಡಾಕ್ಟರ್ಗಳು ಕೊಟ್ಟಿದ್ದೀರಿ ಅಂತ, ಆದರೆ 2 ಜನ ರಜೆ ಹಾಕಿದ್ದಾರೆ, ಒಬ್ಬರೇ ಇದ್ದಾರೆ. ಅದರಲ್ಲಿ ಏನಾಗಿದೆ, ಟೈಮಿಂಗ್ ಸರಿಯಾಗಿ ನೀವು ಬಂದು ಕೂತಿಲ್ಲಿ ಒಂದು ಮೀಟಿಂಗ್ ಮಾಡಲ್ಲ, ಏನಿಲ್ಲ. ಜನ ರಾತ್ರಿ ಕರ್ಕೊಂಬಂದಾಗ ಪೇಷಂಟ್ಗಳು ಸೀರಿಯಸ್ ಇರ್ತಾರೆ, ಅವ್ರು ಬರೋಲ್ಲ. ಅವರು ಡಾಕ್ಟ್ರುಗಳು 3 ಗಂಟೆಯಿಂದ ಡ್ಯೂಟಿ ಮಾಡಿ ಮಾರನೇ ದಿವಸ 10 ಗಂಟೆ ತನಕ ಮಾಡಿದ್ರೆ ನೈಟ್ ಅವ್ರು ಮನೆಗೆ ಹೋಗಿಬಿಡ್ತಾರೆ. ಆ ಪೇಷಂಟ್ ಸೀರಿಯಸ್ ಅಂತ ಬಂದಾಗ ಇಲ್ಲಿ ನರ್ಸ್ಗಳು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಅವರು ಡಾಕ್ಟ್ರುಗಳಿಗೆ ಫೋನ್ ಮಾಡಿದಾಗ ಅವ್ರು ಬರೋಲ್ಲ. ಇಲ್ಲಿ ಏನಾಗುತ್ತೆ ಅಂದರೆ ಜನರಿಗೂ ಮತ್ತು ಸಾರ್ವಜನಿಕರಿಗೂ ಇಲ್ಲಿ ಡಾಕ್ಟ್ರುಗಳಿಗೂ ಸುಮ್ಮನೆ ಘರ್ಷಣೆ ಆಗುತ್ತೆ, ತೊಂದರೆ ಆಗುತ್ತೆ. ಹೌದಾ? ನೀವು ಹೌದು, ಮತ್ತು ಹೌದು. ನೀವು ಈಗ ಏನಾಗಿದೆ ಗೊತ್ತಾ ನೋಡಿ, ಇಲ್ಲಿ ನಮಗೆ ಸಾಗರ ಹೆಡ್ ಕ್ವಾರ್ಟರ್ ಬಿಟ್ಟರೆ ಇಲ್ಲಿ ಅನಂತಪುರನೇ ನಮಗೆ ದೊಡ್ಡ ಕೇಂದ್ರ. NH ರೋಡ್ ಪಕ್ಕ ಇರೋದು. ಅನೇಕ ಆಕ್ಸಿಡೆಂಟ್ ಕೇಸ್ಗಳು, ಅನೇಕ ಸಣ್ಣ ಪುಟ್ಟ ಪ್ರಾಥಮಿಕ ಚಿಕಿತ್ಸೆ ಇಲ್ಲಿಗೆ ಬರ್ತಾರೆ. ಈ ವ್ಯವಸ್ಥೆ ನೀವು ಬಂದು, ಹೌದು, ನೀವು ಇದನ್ನ ಸರಿ ಮಾಡೋದು ಹೋದರೆ ನಾವು ಮತ್ತೆ ಅನಿವಾರ್ಯ ಹೋರಾಟ ಮಾಡಬೇಕಾಗುತ್ತೆ, ಇಲ್ಲಿ ಪ್ರತಿಭಟನೆ ಮಾಡಬೇಕು. ಯಾಕಂದರೆ 3 ತಿಂಗಳ ಹಿಂದೆ ಒಂದ್ಸರಿ DHಗೆ ಮತ್ತು THಗೆ ನಾನು ಹೇಳಿದ್ದೆ, ಈ ಸಿಬ್ಬಂದಿಗಳನ್ನ ಸಂಪೂರ್ಣ ಅಷ್ಟು ಹಾಕ್ರಿ. ಹೌದು, ನೀವು ಸರ್ಕಾರಕ್ಕೆ ಬರ್ದಿರಾ? DHಗೆ ಮತ್ತು ಸರ್ಕಾರಕ್ಕೆ ಬರ್ದಿಲ್ವಾ? ಇಷ್ಟೆಲ್ಲ ಖರ್ಚು ಮಾಡಿ, ಅಲ್ಲ ರೀ TH ಅವರೇ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ, ಇಷ್ಟೆಲ್ಲ ಮಾಡಿ ಜನರಿಗೆ ಸರ್ವಿಸ್ ಸಿಗಲ್ಲ ಅಂದರೆ ಏನು ಪ್ರಯೋಜನ? ಈಗ ಇಲ್ಲಿ ನೋಡಿ, ರಾತ್ರಿ ಒಬ್ರು ಯಾರೋ ಮಗು ಆರಾಮಿಲ್ಲ ಅಂತ ಕರ್ಕೊಂಬಂದರೆ ಅವರು ಡಾಕ್ಟ್ರ್ ಮನೇಲಿ ನಿಂತ್ಕೊಂಡಿಲ್ಲ, ಆಯ್ತು ನರ್ಸಿಗಿಂತ ಮೆಡಿಸಿನ್ ಕೊಟ್ಟರೆ ಅಂದರೆ ಇವತ್ತಿನ ಕಾಯಿಲೆಗೆ ನರ್ಸ್ಗಳು ಟ್ರೀಟ್ಮೆಂಟ್ ನೋಡಿದ್ರೆ ಜನ ಹೋಗ್ತಾರಾ ಕೊಡೋಕ್ಕೆ? ಆಗಲ್ಲ. ಆದರೆ ಅವ್ರಿಗೆ ಡಾಕ್ಟ್ರುಗಳಿಗಾರು ಆಯಿತು ಏನಾದ್ರು ಹೇಳೋಣ ಅಂದರೆ ಅವರು 3 ಗಂಟೆಯಿಂದ ಡ್ಯೂಟಿ ಮಾಡಿ
ಶುರುವಾದರೆ ನಾಳೆ ಬೆಳಿಗ್ಗೆ 10 ಗಂಟೆ ತನಕ ಮಾಡಬೇಕು ಅಂದರೆ ಅವರಿಗೆ ಒಂದಿಷ್ಟು ನಿದ್ರೆ ಒಂದಿಷ್ಟು ರೆಸ್ಟ್ ಅಂತ ಇದ್ದೇ ಇರುತ್ತಲ್ಲ. ಮತ್ತೆ ಆದರೆ ಹಂಗೆ ಅಂತೇಳಿ ಸಾರ್ವಜನಿಕರು ಕಾಯಿಲೆಗಳು ಡಾಕ್ಟ್ರ್ ಇಲ್ಲ, ನೀವು ಸಿಬ್ಬಂದಿ ಹಾಕಿಲ್ಲ, ಡಾಕ್ಟರ್ಗಳು ಹಾಕಿಲ್ಲ ಅಂತ ಕಾಯಿಲೆಗಳು ಜನರಿಗೆ ಬರೋದು ಬಿಡ್ತೈತಾ? ಆಗಲ್ಲ. ವ್ಯವಸ್ಥೆ ಇರೋದನ್ನ ನೀವು ಸರಿಪಡಿಸಿ ಸರ್ವಿಸ್ ಕೊಡೋಕ್ಕಾಗಿಲ್ಲ ಅಂದರೆ ಸರಿ. ಇನ್ನು ಈಗ ನೀವು ನಾಳೆ ಅಲ್ಲ ಬರಬೇಕು. ಈಗ ನೀವು ಏನು ಮಾಡ್ಬೇಕು ಗೊತ್ತಾ, ಈಗ TH ಅವರು ನೀವು ಈಗ ಬಂದು 20 ದಿವಸ ಆಯ್ತು ಅಂದ್ರಿ, ಈಗ ಅನಂತಪುರಕ್ಕೆ ಆಸ್ಪತ್ರೆಗೆ ಬಂದು ಭೇಟಿ ಕೊಟ್ಟಿದ್ದೀರಾ? ನೀವು ಬಂದು ನೀವು ನೋಡಿ, ನೀವು ಈಗ 20 ದಿವಸ ಆಯ್ತು, ನೀವು ಇನ್ನೂ 1 ವರ್ಷ 2 ವರ್ಷ ಇರ್ತೀರಿ ಆಯ್ತಾ? ನೀವು 3 ತಿಂಗಳಿಗೆ ಒಂದ್ಸರಿ ಇಂಥ ದೊಡ್ಡದು, ಈಗ ನಮ್ಮ ಇಡೀ ತಾಲೂಕಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳು ಎಷ್ಟಿದ್ದಾವೆ? ಒಂದು 4-5 ಇರ್ಬೋದೇನಾ ಅಷ್ಟೇ. 4 ಇದಾವೆ, 3 ಇದಾವೆ, ಮುಗಿದಾವೆ ಅಷ್ಟೇ. ನೀವು ಅದನ್ನ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಬಂದು ಮೀಟಿಂಗ್ ಮಾಡಿರಿ. ಮೀಟಿಂಗ್ ಮಾಡಿದ್ರೆ ಇಲ್ಲಿ ಏನಂತ ಸಮಸ್ಯೆ ಗೊತ್ತಾಗುತ್ತೆ, ನೀವು ಮೇಲ್ ಲೆವೆಲ್ಲೇ ಹೇಳ್ಬೋದು. ಅದೇನೇ ಇಲ್ಲ, ನೀವು ಸುಮ್ಮನೆ ಬಂದು ಸುಮ್ಮನೆ ಇಲ್ಲೇ ಡಾಕ್ಟರ್ಗಳು ಹೇಳಿದ್ದು ಕೇಳ್ತಾ ಇದ್ದೀರಾ? ಮಾತಾಡಿ. ನಿನ್ನೆ ಒಂದು ಪ್ರಕರಣದಲ್ಲಿ ಒಂದು ಮಗುನ ಬಂದರೆ ಡಾಕ್ಟ್ರುಗಳು ಇಲ್ಲದೆ ಅವ್ರು ಇಲ್ಲಿಂದ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ಬಂದು ನೋಡಿ, ಎಲ್ಲ ಒಂದು ಕಡೆ ಈ ಅನಂತಪುರದಲ್ಲಿ ಅವರೇನ ಇವತ್ತು ರಾತ್ರಿ ಕರ್ಕೊಂಡ್ಬಂದು ನಮ್ಮ ಕೇಶವ ಅಂತ ಇಲ್ಲೇ ಸ್ಥಳೀಯವಾಗಿ ಅವರೇನ ಕಾರ್ ಇತ್ತು, ಸೀದಾ ಶಿವಮೊಗ್ಗ ಕರ್ಕೊಂಡು ಹೋಗಿದ್ದಾರೆ. ವೆಹಿಕಲ್ನ ವ್ಯವಸ್ಥೆ ಇಲ್ಲದಂಥವ್ರು ಪಾಪ ಬಡವರು ಕೂಲಿ ಕಾರ್ಮಿಕರು ಅಂತ ಅಂಥವ್ರಿಗೆಲ್ಲ ಈ ಸ್ಥಿತಿ ಆದರೆ ಏನು? ಆಮೇಲೆ ಇಲ್ಲಿ ಇದು ಗ್ರಾಮೀಣ ಪ್ರದೇಶ, ಆ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಥಮ ಹಂತದಲ್ಲಿ ಚಿಕಿತ್ಸೆ ಸಿಗಬೇಕು, ಯಾವ ಕಾರಣಕ್ಕೂ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರೋದನ್ನ ಸಮುದಾಯ ಆರೋಗ್ಯ ಕೇಂದ್ರ ಅಂತೇಳಿ ಕಾಗೋಡು ತಿಮ್ಮಪ್ಪನವರ ವಿದ್ಯಾರ್ಥಿ ಸಂದರ್ಭದಲ್ಲಿ ಮೇಲ್ದರ್ಜೆಗೆ ಏರ್ಸಿತ್ತು. ಆಮೇಲೆ ಸ್ವಲ್ಪ ದಿವಸ ನಂತರ ಈಗ ಸುಮಾರು ಒಂದು 7-8 ವರ್ಷದ ಈಚೆಗೇನು ಇಲ್ಲಿ ಯಾವುದೇ ಡಾಕ್ಟ್ರುಗಳದ್ದು ಕೊರತೆ ಇರಲಿಲ್ಲ. ಈಗ ಒಂದು 2-3 ವರ್ಷದ ಈಚೆಗೆ ಒಂದು ವರ್ಷದ ಈಚೆಗೆ ಡಾಕ್ಟ್ರುಗಳ ಕೊರತೆ ಆಗಿದೆ. ಅದರಲ್ಲಿ ಸರ್ಕಾರದ ಯಾವುದೋ ಒಂದು ಪಾಲಿಸಿ ಮಾಡಿ ಇಲ್ಲಿರೋ ಅಂಥ MBBS ಮತ್ತು MD ಮತ್ತು MS ಇದ್ದಂಥ ಡಾಕ್ಟ್ರುಗಳನ್ನು ತೆಗೆದು ಹಾಕಿದ್ದಾರೆ. ಈ ಆಪ್ರೇಷನ್ಗಳು ಕಮ್ಮಿ ಇದ್ದಾವೆ. ಆದರೆ ಅದಕ್ಕೆ ಹೊರತಾಗಿ MBBS ಡಾಕ್ಟ್ರುಗಳನ್ನರು 24 ಗಂಟೆ ಹಾಕ್ಬೇಕಲ್ಲ. ಆದರೆ ಇಲ್ಲಿ ನಾಮಕಾವಸ್ಥೆ 3 ಪೋಸ್ಟಿಂಗ್ ಅಂತ ಇದ್ದಾವೆ. ಆದರೆ ಇಲ್ಲಿರೋದು ಒಬ್ಬರೇ ಡಾಕ್ಟ್ರು. ಆ ಒಬ್ಬ ಡಾಕ್ಟ್ರು ಎಷ್ಟು ಅಂತ ನೋಡ್ತಾರೆ, 24 ಗಂಟೆ ಹೆಂಗೆ ಡ್ಯೂಟಿ ಮಾಡ್ತಾರೆ? ಆ ಕಾರಣಕ್ಕಾಗಿ ಅವ್ರಿಗೆ ಸರ್ವಿಸ್ ಕೊಡೋಕ್ಕಲ್ಲ. ನಾವೀಗ ಡಾಕ್ಟ್ರುಗಳಿಗೆ ಹೇಳೋಕೆ ಹೋದರೆ ಅವರ ಪರಿಸ್ಥಿತಿ ಅವರು ಇದು ಹೇಳ್ತಾರೆ, ಇಲ್ಲ ಹಿಂಗೆ ನಾನು 24 ಗಂಟೆ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ DH ಅವರು TH ಅವರು ಇಲ್ಲಿ ಬಂದು ನೋಡಿ ಡಾಕ್ಟ್ರುಗಳನ್ನ ಸಫಿಷಿಯೆಂಟಾಗಿ ಹಾಕಿದರೆ ಅವರಿಗೆ ಟೈಮ್ ಟು ಟೈಮ್ ಅವ್ರನ್ನ ಡಾಕ್ಟ್ರುಗಳನ್ನ ಇಲ್ಲಿ ಇಟ್ಟರೆ ಒಂದಿಷ್ಟು ಸರ್ವಿಸ್ ಸಿಗುತ್ತವೆ. ಇವರು 24 ಗಂಟೆ ಡಾಕ್ಟ್ರು ಅವರೇ ನೋಡಲಿ ಅಂತ ಹೇಳಿದ್ರೆ ಇಲ್ಲಿ ಸಾರ್ವಜನಿಕರಿಗೂ ಡಾಕ್ಟ್ರುಗಳಿಗೂ ಗಲಾಟೆ ಆಗುತ್ತೆ. ಗಲಾಟೆ ಆದ್ಮೇಲೆ ಇಲ್ಲ ಗಲಾಟೆ ಮಾಡ್ತಾರೆ, ಅನಂತಪುರಕ್ಕೆ ಡಾಕ್ಟ್ರುಗಳು ಬರಲ್ಲ ಅಂತ. ಇವರು ಇದ್ರ ಅಧಿಕಾರಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಮ್ಯಾನೇಜ್ ಮಾಡೋಕ್ಕೆ ಬರುತ್ತೆ. ಮತ್ತು ಸಾರ್ವಜನಿಕರಿಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯ ಸಿಗಲ್ಲ ಅಂದ್ಕೊಳ್ಳಿ ಏನು ಮಾಡ್ತಾರೆ ಅವರು? ಸರ್ಕಾರ ಖರ್ಚು ಮಾಡೋ ಹಂತದಲ್ಲಿ ಎಲ್ಲದನ್ನು ಖರ್ಚು ಮಾಡ್ತಾರೆ, ಆದರೆ ಸಾರ್ವಜನಿಕರಿಗೆ ಇಲ್ಲಿ ಸೇವೆ ಸಿಗಲ್ಲ. ಆ ಕಾರಣಕ್ಕಾಗಿ ಅನಿವಾರ್ಯ ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಇಲ್ಲ ಇಲ್ಲಿ ಗಲಾಟೆ ಮಾಡ್ತಾರೆ ಅಂತ. ಅದಕ್ಕೆ ಇವತ್ತು ಆ ಪ್ರಕರಣ ರಾತ್ರಿ ನನಗೆ ಗೊತ್ತಾಯಿತು. ರಾತ್ರಿ ನಂಗೆ 10:45ಗೆ ಫೋನ್ ಮಾಡಿದೆ. ಮತ್ತು ಅಷ್ಟೊತ್ತಿಗೆ ಬೇಡ ಅಂತೇಳಿ ನಾನು ಬೆಳಗ್ಗೆ ಬಂದು ಇಲ್ಲೆಲ್ಲ ಈ ಮಾಹಿತಿ ತಗೊಂಡೆ ಈಗ ನಿಮ್ಮ ಎದುರುಗಡೆ. ಆದರೆ ಇಲ್ಲಿ MBBS ಡಾಕ್ಟ್ರುಗಳು 3 ಪೋಸ್ಟಿಂಗ್ ಇದ್ದಾವಂತೆ. ಆದರೆ ಈಗ ಸದ್ಯಕ್ಕಿರೋದು ಒಬ್ಬರೇ. ಮತ್ತು ಆಯುರ್ವೇದಿಕ್ ಡಾಕ್ಟ್ರುಗಳು ಮತ್ತು ಡೆಂಟಲ್ ಡಾಕ್ಟ್ರು ಇದ್ದಾರೆ. ಆದರೆ ಅದು ಈ ಹಂತದಲ್ಲಿ ಇಲ್ಲಿ ಅದು ಏನಿದ್ರು ಎಲ್ಲ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಪೇಷಂಟ್ಗಳೇ ಬೇರೆ. ಆದರೆ ನಮಗೆ ಇಲ್ಲಿ MBBS ಡಾಕ್ಟ್ರು ಮತ್ತು MD ಮತ್ತು MS ಮಾಡಿದಂಥ ಡಾಕ್ಟ್ರುಗಳು ಬೇಕು. ಸಾಗರ ಬಿಟ್ಟರೆ ಇಲ್ಲಿ ಶಿವಮೊಗ್ಗ ಬಿಟ್ಟರೆ ಹೆಡ್ ಕ್ವಾರ್ಟರ್ ಇದು NH ರೋಡ್ ಇರೋದ್ರಿಂದ ಇಲ್ಲಿ ಅನೇಕ ಆಕ್ಸಿಡೆಂಟ್ಗಳಾಗ್ತವೆ. ಆ ಕಾರಣಕ್ಕಾಗಿ ಇಲ್ಲಿ ಪೇಷಂಟ್ಗಳು ಸಾಕಷ್ಟು ಎಮರ್ಜೆನ್ಸಿ ಕೇಸ್ಗಳು ಬರ್ತವೆ. ಈ ಕಾರಣಕ್ಕಾಗಿ ಇಲ್ಲಿ 24 ಗಂಟೆ ಡಾಕ್ಟ್ರುಗಳು ಇರಲೇಬೇಕು. ಪ್ರಥಮ ಚಿಕಿತ್ಸೆನ ಇಲ್ಲಿ ಕೊಟ್ಟು ಆ ನಂತರ ಒಂದು ವೇಳೆ ಸೀರಿಯಸ್ ಆದರೆ ಅವರು ಶಿವಮೊಗ್ಗನ ಸಾಗರಕ್ಕೆ ರೆಫರ್ ಮಾಡಬೇಕು. ಆದರೆ ಇಲ್ಲಿ ಯಾವುದು ಸಹ 1 ವರ್ಷದಿಂದ ಆಗಿಲ್ಲ. ಈ 108 ಇಲ್ಲದೆ ಅಂತೂ ಹೆಚ್ಚು ಕಮ್ಮಿ 1 ವರ್ಷ 1.5 ವರ್ಷ ಆಯಿತು. ಈಗ ನಾವು ಇದಕ್ಕೆ DHOಗೆ ಫೋನ್ ಮಾಡಿದೆ, ಅವ್ರು DH ಅವರು ಫೋನ್ ಎತ್ತಿಲ್ಲ. TH ಅವರು ಫೋನ್ ಎತ್ತಿದ್ರು ಈಗ ಇಲ್ಲ ನಾನು ಬಂದು 20 ದಿವಸ ಆಗಿದೆ ಅಂತ. ಆದರೆ ಯಾವ ಒಬ್ಬ ಅಧಿಕಾರಿಗಳು ಸಹ ಇಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿಲ್ಲ, ಏನು ಆಗಿದೆ ಏನು ಅಂತೇಳಿ. ನಾವೀಗ ಇವತ್ತು ಆಗಲೇ ಇಲ್ಲಿ ನಮ್ಮ ಮೆಡಿಕಲ್ ಆಫೀಸರಿಂದ ನಾವು ಮಾಹಿತಿ ತಗೊಂಡು ಇನ್ನೊಂದು ವಾರದೊಳಗೆ ಏನಾದ್ರು ಇದು ಸಂಪೂರ್ಣ
ಸರಿ ಆಗದೆ ಹೋದರೆ ನಾವು ಈ DHO ಮತ್ತು THO ಇಲ್ಲಿ ಬರೋವರೆಗೂ ಮತ್ತು ಇಲ್ಲಿಗೆ ಏನು ಸಿಬ್ಬಂದಿಗಳು ಪ್ಲಸ್ ಡಾಕ್ಟ್ರುಗಳು ಅಷ್ಟು ಜನ ಹಾಕೋವರೆಗೂ ನಾವು ಇಲ್ಲಿ ಧರಣಿ ಕೂರ್ತೀವಿ. ಯಾಕಂದರೆ ಇಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಬಡವರು, ಕೂಲಿ ಕಾರ್ಮಿಕರು, ರೈತರು, ಅವರು ಯಾರು ಶಿವಮೊಗ್ಗ ಮತ್ತು ಸಾಗರಕ್ಕೆ ತಕ್ಷಣ ಹೋಗೋಕ್ಕಾಗಲ್ಲ. ಆ ಕಾರಣಕ್ಕಾಗಿ 108 ನಮಗೆ ಬೇಕು, ಪ್ಲಸ್ಸು ಇಲ್ಲಿ ಡಾಕ್ಟ್ರುಗಳು ಬೇಕು. ಮತ್ತು ವಿಶೇಷ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತೇಳಿ ನಮಗೆ ರಾಜ್ಯ ಪಾಲಿಸಿ ಇರ್ಬೋದು, ಆದರೆ ಈ ಆಸ್ಪತ್ರೆಗೆ ನಮಗೆ MS ಮತ್ತು MD ಮಾಡೋ ಅಂಥ ಡಾಕ್ಟ್ರುಗಳನ್ನ ಕೊಡಲೇಬೇಕು. ವಿಶೇಷ ಈಗ UT ಖಾದರ್ ಅವರು ಹೊಸ ಆರೋಗ್ಯ ಸಚಿವರಾಗಿದ್ದಾರೆ. ಅವರು ಹಿಂದಿರ್ಬೇಕಾದ್ರೆ ಸ್ವಲ್ಪ ಸುಧಾರಣೆ ಮಾಡಿದರು. ಈಗ ಈ ಥರ ಪ್ರಕರಣಗಳನ್ನೆಲ್ಲ ವಿಶೇಷ ಪ್ರಕರಣ ಅಂತೇಳಿ ಇಲ್ಲಿ ಹೆಚ್ಚಿನ ಸೀರಿಯಸ್ ಕೇಸ್ಗಳು ಬರ್ತವೆ ಅಂತೇಳಿ ಅವರೊಂದಿಷ್ಟು ಹೆಚ್ಚುವರಿಯಾಗಿ DHO ಅವರು ತರಬೇಕು ಏನೋ ಡಾಕ್ಟ್ರುಗಳನ್ನ. ಯಾಕಂದರೆ ಹಿಂದೆ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರು ಇರ್ಬೇಕಾದ್ರೆ 3 ತಿಂಗಳಿಗೆ ಒಂದ್ಸರಿ ಇಲ್ಲಿ ಮೀಟಿಂಗ್ ಮಾಡ್ತಿದ್ದೆ. ಡಾಕ್ಟ್ರುಗಳಿಲ್ಲ ಅಂತ ಹೇಳಿದ್ರೆ DHO THO ಕರೆಸಿ ನಾನು ಇಲ್ಲಿ ಹಾಕಿ ಒಂದಿಷ್ಟು ಸರಿಪಡಿಸೋ ಅಂಥ ಕೆಲಸ ಮಾಡಿದ್ದೆ. ಸಿಬ್ಬಂದಿಗಳು ಕೊಡ್ತಾಯಿದ್ರು, ಅಲ್ಲೂ ಸಹ ಅವ್ರನ್ನ ಹಾಕೋಂಥ ಕೆಲಸ. ಹಾಗಾಗಿ ಈಗಲೂ ಸಹ ಈ ತಾಲೂಕಿನ ಶಾಸಕರು ಮಾಡಬೇಕಾಯ್ತು ಇದನ್ನೆಲ್ಲ. ಕೂತು ಆಸ್ಪತ್ರೆಗಳು ಯಾರಿಗೂ ಡಾಕ್ಟ್ರುಗಳಿಲ್ಲ, THOಗೆ DHOಗೆಲ್ಲ ಹೇಳಿ ಇಲ್ಲಿ ಹಾಕೋಂಥ ಕೆಲಸ ಮಾಡಬೇಕು. ಯಾಕಂದರೆ ಅಧಿಕಾರಿಗಳು, ನಾವು ಜನಪ್ರತಿನಿಧಿಗಳು ಅವರಿಗೆ ಒತ್ತಡ ಹಾಕಲ್ದೆ ಹೋದರೆ ಈ ಅಧಿಕಾರಿಗಳು ಯಾವ ಕಾರಣಕ್ಕೂ ಮಾಡಲ್ಲ. ಈಗ ಇನ್ನೊಂದು ವರ್ಷ ಬಿಟ್ಬೇಕಾದ್ರೆ ಈಗ ಡಾಕ್ಟ್ರುಗಳು ಯಾರಿಲ್ಲ ಅಂತ ಬೀಗ ಹಾಕಿದ್ರು ಕೇಳಲ್ಲ. ಈ ಕಾರಣಕ್ಕಾಗಿ ನಾವು ಇನ್ನು ಮುಂದಿನ ಒಂದು ವಾರ ನೋಡ್ತೀವಿ ಅಷ್ಟೇ. ಇಲ್ಲೇ ಹೋದರೆ THO ಅವ್ರು ಬರೋ ತನಕ ನಾವು ಇಲ್ಲಿ ಪ್ರತಿಭಟನೆ ಕೂರ್ತು ಇದು ಸರಿ ಹೋಗದೆ ಹೋದರೆ ನಮಗಿಲ್ಲಾಂದರೆ ಆಸ್ಪತ್ರೆನೇ ಕ್ಲೋಸ್ ಮಾಡ್ಬೋದು. ಸುಮ್ಮನೆ ಸರ್ಕಾರ ದುಡ್ಡು ಖರ್ಚಾಗೋದು ಬಿಟ್ಟರೆ ಸಾರ್ವಜನಿಕರಿಗೆ ಸೇವೆ ಸಿಗಲ್ಲ. ಇದು ಕ್ಲೋಸ್ ಆಗಿಬಿಟ್ರೆ ಜನರಿಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇಲ್ಲ ನಾವು ಖಾಸಗಿ ಆಸ್ಪತ್ರೆಗೆ ಇಲ್ಲಾಂದರೆ ಸಾಗರನೋ ಶಿವಮೊಗ್ಗನೋ ಅಥವಾ ಹೋಗೋಣ ಅಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆಸ್ಪತ್ರೆ ಇದ್ದು ಇಲ್ಲಿ ಸೌಲಭ್ಯ ಸಿಗ್ತಾಯಿಲ್ಲ. ಆ ಕಾರಣಕ್ಕೆ ಇವತ್ತೆಲ್ಲ ನಾವೆಲ್ಲ ನಮ್ಮ ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ಗೌತಮ್ಪುರ ಪಂಚಾಯಿತಿಯವರು, ಆನಂದಪುರ ಪಂಚಾಯಿತಿ ಅಧ್ಯಕ್ಷರುಗಳು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಗೌತಮ್ಪುರ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳು, ಹೊಸೂರವ್ರನ್ನವರು ಎಲ್ಲರೂ ಈಗ ಇವತ್ತು ಬಂದು ಸುಮ್ಮನೆ ಒಂದು ಮಾಹಿತಿ ತೆಗೆದು ಇದ್ರ ಮುಂದಿನ ದಿನಗಳಲ್ಲಿ ಈಗ ಒಂದು ಮೀಟಿಂಗ್ ಸಭೆ ಕರೆದು ಇದ್ರ ಹೋರಾಟವಾಗಿ ಇಲ್ಲಿ ಏನು ಸೌಲಭ್ಯ ಸಾರ್ವಜನಿಕರಿಗೆ ಸಿಗಬೇಕು ಆ ಸೌಲಭ್ಯ ಸಿಗೋವರೆಗೂ ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೊಂದು ಸಭೆ ಕರೆದು ತೀರ್ಮಾನ ಮುಂದಿನ ಹೋರಾಟ ನಾವು ಮಾಡ್ತೀವಿ. ಬಿಟ್ಬಿಡೋಣ, ಸ್ಯಾಲ್ರಿ ಒಂದು ಕಡೆ ಇರಲಿ. ಆದರೆ ನೀವು ಅಂಥ ಸಂದರ್ಭದಲ್ಲಿ ಈಗ ನೋಡ್ರಿ, ಈಗ ಅವ್ರಿಗೆ ಏನಂದರೆ ರಜೆ ಹಾಕಿದರೆ ಅವ್ರು ಬಂದಮೇಲೆ ನೀವು ಮಾಡ್ತೀರಿ ಅಂತ ನೀವೇ ಕ್ಲಾರಿಫಿಕೇಶನ್ ಕೊಡ್ತೀರಿ, ಕೆಲಸ 2 ತಿಂಗಳು. ಅಂಥ ಸಂದರ್ಭದಲ್ಲಿ 5 ದಿವಸ ರಜೆ ಹಾಕಿದಾಗ ನೀವು ಒಂದಿಷ್ಟು 8 ಗಂಟೆ ತನಕ ನೀವು ಡ್ಯೂಟಿ ಮಾಡಬೇಕು. ಆಮೇಲೆ ಅವ್ರಿಗೆ 8 ಗಂಟೆಯಿಂದ ಅವರಿಗೆ ಬೆಳಗ್ಗೆ 10 ಗಂಟೆ ತನಕ ಅವ್ರು ಡ್ಯೂಟಿ ಮಾಡ್ತಾರೆ. ಈಗ ಅವರು 4 ಗಂಟೆಯಿಂದನೂ ಡ್ಯೂಟಿ ಮಾಡಿದ್ರೆ ನಾಳೆ ಬೆಳಗ್ಗೆ 10 ಗಂಟೆ ತನಕ ಡ್ಯೂಟಿ ಮಾಡಬೇಕಂದ್ರೆ ರಾತ್ರಿ 10 ಗಂಟೆ ಮೇಲೆ ಮಾಡಿದ್ರೆ ಅವ್ರು ಮನೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನೈಟು ಡೇ ಆದರೂ ಅಡ್ಡಿಲ್ಲ, ನೈಟಲ್ಲಿ ಎಮರ್ಜೆನ್ಸಿ ಇರೋದು ಬರ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರು ಅವ್ರಿಗೆ ತಕ್ಷಣವೇ ಪ್ರಾಥಮಿಕ ಚಿಕಿತ್ಸೆ ಸಿಗದೆ ಹೋದರೆ ಇಲ್ಲೇ ಮತ್ತೆ ಗಲಾಟೆಗಳು ಶುರುವಾಗೋದು. ಹಂಗಾಗಿ ಅದು ಆಗ್ಬಾರ್ದು ಅಂತ ಆ ಸಂದರ್ಭದಲ್ಲಿ ಒಂದು 4-5 ದಿವಸ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು, ಒಂದು ವಾರ. ಈಗ ನಿಮಗೆ ಏನಾಯ್ತು, MBBS ಡಾಕ್ಟ್ರು ಪಾಪ ಇವರು ಡೆಂಟಲ್ ಡಾಕ್ಟ್ರು ನಿಮಗೆ ಜಾಸ್ತಿ ಹೇಳೋಂಗಿಲ್ಲ, ಮೆಡಿಕಲ್ ಆಫೀಸರ್ ಇರ್ಬೋದು ಈ ಆಸ್ಪತ್ರೆಗೆ. ಆದರೆ ಅಲ್ಲ, ಸೀನಿಯರ್ ಇದ್ದಾರೆ, ಅವ್ರು ಹೇಳೋದು ಈಗ ಅವ್ರಿಗೆ ಹೆಂಗೆ ಆಗ್ಬಿಟ್ಟಿದೆ, ಈ ಇಡೀ ಆಸ್ಪತ್ರೆನ ಕಂಟ್ರೋಲ್ ತಗೊಂಡು ನಾವು ಡಿಸ್ಟ್ರಿಕ್ಟ್ ಆಫೀಸರ್ ಏನು ಹೇಳಬೇಕು ಈಗ ಇಲ್ಲಿ ನಮಗೆ ಯಾಕೆ ಬಂದರೆ ಇನ್ನೊಂದು ಆಲ್ರೆಡಿ ಬಂದು ಮೀಟಿಂಗ್ ಮಾಡಿ DHO ಅವರಿಗೆಲ್ಲ ಇಲ್ಲಿ ಸಫಿಷಿಯೆಂಟ್ ಡಾಕ್ಟರ್ಗಳು ಹಾಕೊಂಡು ಸಿಬ್ಬಂದಿಗಳು ಹಾಕೊಂಡು ಪ್ರತಿ 3 ತಿಂಗಳಿಗೆ ಒಂದ್ಸರಿ ಬಂದು ಮೀಟಿಂಗ್ ಮಾಡ್ತಾರೆ. ಯಾರಿಗೆ DHOಗೆ ಹೇಳಿದೆ ಮತ್ತು THOಗೆ ಹೇಳಿದೆ. ಈಗ ನೀವಿದಂಥ ಡಾಕ್ಟರ್ಗಳು ಒಂದಿಷ್ಟು ಕೆಲಸ ಮಾಡ್ತಿದ್ರೆ ಅದ್ರ ಬಗ್ಗೆ ನಮಗೆ ಕೇಳಿಲ್ಲ. ಆದರೆ ಇಲ್ಲಿ ಸಫಿಷಿಯೆಂಟ್ ಸಿಬ್ಬಂದಿ ಕೊಡ್ಬೇಕು ಡಾಕ್ಟರ್ಗಳು.